ಹಾಯ್ ಕಿಡ್ಸ್, ವೆಲ್ಕಮ್ ಟು ಕಿಡ್ಸ್ ವರ್ಲ್ಡ್. ತೋಳ ಮತ್ತು 7 ಪುಟ್ಟ ಆಡುಗಳು. ಒಂದಾನೊಂದು ಕಾಲದಲ್ಲಿ ಕಾಡಿನಲ್ಲಿ ಒಂದು ಸ್ನೇಹಶೀಲ ಕುಟೀರದಲ್ಲಿ ಒಂದು ತಾಯಿ ಮೇಕೆ ಮತ್ತು ಅವಳ 7 ಪುಟ್ಟ ಮಕ್ಕಳು ವಾಸಿಸುತ್ತಿದ್ದರು. ಒಂದು ದಿನ ತಾಯಿ ಮೇಕೆ ಮಾರುಕಟ್ಟೆಗೆ ಹೋಗಬೇಕಾಗಿತ್ತು. ಅವಳು ತನ್ನ ಮಕ್ಕಳನ್ನು ಎಚ್ಚರಿಸಿದಳು, ನನ್ನನ್ನು ಹೊರತುಪಡಿಸಿ ಯಾರಿಗೂ ಬಾಗಿಲು ತೆರೆಯಬೇಡಿ. ದೊಡ್ಡ ಕೆಟ್ಟ ತೋಳವು ನಿಮ್ಮನ್ನು ಮೋಸಗೊಳಿಸಲು ಪ್ರಯತ್ನಿಸಬಹುದು. ತಾಯಿ ಮೇಕೆ ಹೋದ ಸ್ವಲ್ಪ ಸಮಯದ ನಂತರ ಬಾಗಿಲು ತಟ್ಟಿತು. ನನ್ನ ಪ್ರೀತಿಯ ಮಕ್ಕಳೇ, ಬಾಗಿಲು ತೆರೆಯಿರಿ, ನಿಮ್ಮ ತಾಯಿ ಹಿಂತಿರುಗಿದ್ದಾರೆ ಎಂದು ಘೋರಧ್ವನಿಯು ಕೂಗಿತು. ಆದರೆ ಬುದ್ಧಿವಂತ ಮಕ್ಕಳು ತೋಳದ ಒರಟು ಧ್ವನಿಯನ್ನು ಗುರುತಿಸಿದರು. ನೀವು ನಮ್ಮ ತಾಯಿಯಲ್ಲ, ಅವರು ಅಳುತ್ತಿದ್ದರು. ಅವಳ ಧ್ವನಿ ಮೃದು ಮತ್ತು ಕರುಣಾಳು. ದೂರ ಹೋಗು ತೋಳ. ತೋಳ ದೂರ ಹೋಗಿ ತನ್ನ ಧ್ವನಿಯನ್ನು ಮೃದುಗೊಳಿಸಲು ಸ್ವಲ್ಪ ಸೀಮೆ ಸುಣ್ಣವನ್ನು ತಿಂದಿತು. ಅವನು ಹಿಂತಿರುಗಿ ಮತ್ತೆ ಬಡಿದು, ಈ ಬಾರಿ ಮಧುರವಾದ ಧ್ವನಿಯೊಂದಿಗೆ. ಮಕ್ಕಳು ಬಹುತೇಕ ಮೂರ್ಖರಾಗಿದ್ದರು, ಆದರೆ ಅವರು ಕಿಟಕಿಯ ಮೂಲಕ ತೋಳದ ಕಪ್ಪು ಪಂಜಗಳನ್ನು ಗಮನಿಸಿದರು. ನಿಮ್ಮ ಗೊರಸುಗಳನ್ನು ನಮಗೆ ತೋರಿಸಿ, ಅವರು ಒತ್ತಾಯಿಸಿದರು. ನಿರಾಶೆಗೊಂಡ ತೋಳವು ಬೇಕರ್ ಬಳಿಗೆ ಹೋಗಿ ತನ್ನ ಪಂಜಗಳನ್ನು ಹಿಟ್ಟಿನಿಂದ ಮುಚ್ಚಿತು. ಅವನು ಮತ್ತೊಮ್ಮೆ ಮರಳಿದನು, ಈಗ ಬಿಳಿಯ ಗೊರಸುಗಳು. ಈ ವೇಳೆ ಮಕ್ಕಳು ತಾಯಿ ಎಂದು ನಂಬಿ ಬಾಗಿಲು ತೆರೆದರು. ಬಾಗಿಲು ತೆರೆದೊಡನೆ ದೊಡ್ಡ ಕೆಟ್ಟ ತೋಳ ಹಾರಿತು. 6 ಚಿಕ್ಕ ಆಡುಗಳು ಓಡಿ ಹೋದವು, ಆದರೆ ತೋಳವು ಎಲ್ಲವನ್ನೂ ಹಿಡಿದುಕೊಂಡಿತು. ಗಡಿಯಾರದ ಹಿಂದೆ ಒಂದು ಕಿರಿಯ ಆಡು ಅಡಗಿಕೊಂಡಿದ್ದನ್ನು ಹೊರತುಪಡಿಸಿ ತಾಯಿ ಮೇಕೆ ಹಿಂದಿರುಗಿದಾಗ ಮನೆಯಲ್ಲಿ ಗೊಂದಲದಲ್ಲಿದ್ದು ತನ್ನ 6 ಮಕ್ಕಳು ಕಾಣೆಯಾಗಿದ್ದನ್ನು ಕಂಡು ಎದೆಗುಂದಿದಳು. ಕಿರಿಯ ಮಗು ಏನಾಯಿತು ಎಂದು ಅವಳಿಗೆ ಹೇಳಿದೆ. ಅವರು ನಂತರ ನದಿಯ ದಡದಲ್ಲಿ ಮಲಗಿದ್ದ ತೋಳವನ್ನು ಹುಡುಕಲು ಹೊರಟರು. ತಾಯಿ ಮೇಕೆ ತೋಳದ ಹೊಟ್ಟೆಯನ್ನು ಕತ್ತರಿಸಿ ಎಲ್ಲಾ 6 ಮಕ್ಕಳನ್ನು ಸುರಕ್ಷಿತವಾಗಿ ಜಿಗಿದಿದೆ. ಅವರು ಭಾರವಾದ ಕಲ್ಲುಗಳಿಂದ ಅವನ ಹೊಟ್ಟೆಯನ್ನು ತುಂಬಿದರು. ತೋಳವು ಎಚ್ಚರವಾದಾಗ ಅವನು ತುಂಬಾ ಬಾಯಾರಿಕೆಯಾಗಿದ್ದನು. ಅವನು ನದಿಯಿಂದ ಕುಡಿಯಲು ಹೋದನು. ಆದರೆ ಭಾರವಾದ ಕಲ್ಲುಗಳು ಅವನನ್ನು ಒಳಗೆ ಬಿದ್ದು ಮುಳುಗುವಂತೆ ಮಾಡಿತು. 7 ಪುಟ್ಟ ಆಡುಗಳು ಮತ್ತು ಅವುಗಳ ತಾಯಿ ಸುರಕ್ಷಿತವಾಗಿ ಮತ್ತು ಸಂತೋಷದಿಂದ ಮನೆಗೆ ಮರಳಿದವು. ಅವರು ಯಾವಾಗಲೂ ತಮ್ಮ ತಾಯಿಯ ಎಚ್ಚರಿಕೆಗಳನ್ನು ಕೇಳುತ್ತಾರೆ ಎಂದು ಭರವಸೆ ನೀಡಿದರು. Thanks for watching. Please like, share and subscribe for more such videos.